ಸಾಹಿತ್ಯ ರತ್ನ ಶ್ರೀ ಸೋರಠ್ ಅಶ್ವಥ್. ಅತ್ಯಂತ ವೈದಿಕ ಮನೆತನದಲ್ಲಿ ಹುಟ್ಟಿದ ಅಶ್ವಥ್ ನಾರಾಯಣ ಶಾಸ್ತ್ರಿಯವರು ಅತ್ತ ವೈದಿಕತನವನ್ನು ಬಿಡದೆ, ಇತ್ತ ಮೆಚ್ಚಿನ ನಾಟಕ ರಂಗವನ್ನು ಬಿಡದೆ, ಕೊನೆಗೆ ಚಲನಚಿತ್ರ ರಂಗದಲ್ಲೂ ತಮ್ಮ ಛಾಪನ್ನು ಮೂಡಿಸಿ ಸಾಹಿತ್ಯ ರತ್ನ ಎನಿಸಿಕೊಂಡವರು. ಯಾವುದನ್ನು ಅತಿಯಾಗಿ ಮೋಹಿಸದ, ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಿದ, ಯಾವ ಪ್ರಶಸ್ತಿಗಳ ಹಿಂದೆಯಾಗಲಿ ಹಣದ ಹಿಂದೆಯಾಗಲಿ ಹೋಗದ ಶ್ರೀ ಅಶ್ವಥ್ ನಾರಾಯಣ ಶಾಸ್ತ್ರಿಯವರು ತಮ್ಮದೇ ಆದ ಲೋಕವನ್ನು ಸೃಷ್ಟಿಸಿ, ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಬದುಕಿ, ಯಾರಿಗೂ ಹೊರೆಯಾಗದ, ಆದರೆ ಎಲ್ಲರೂ ಇವರು ನಮ್ಮವರು, ಇವರು ನಮ್ಮೊಡನೆ ಇದ್ದರೆ ಚೆನ್ನ ಎಂದು ಬಯಸುತ್ತಿರುವಾಗಲೇ ಇಹಲೋಕ ತ್ಯಜಿಸಿದ ನಿರ್ಮೋಹಿ ಶ್ರೀ ಅಶ್ವಥ್ ನಾರಾಯಣ ಶಾಸ್ತ್ರಿಗಳು. ಹಣ ಮಾಡುವ ಮನಸ್ಸಿದ್ದರೆ ಮಾಡಬಹುದಾದ ಹಲವಾರು ಅವಕಾಶಗಳು ಇದ್ದರೂ ಅದಕ್ಕಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ಮಾರಿಕೊಳ್ಳಬೇಕಾಗಿತ್ತು. ಅದು ಅವರ ಮಾನಸಿಕ ಸ್ಥಿತಿಗೆ ಧಕ್ಕೆ ಉಂಟು ಮಾಡುವಂತಹದು. ಅಂತಹ ಹಣ, ಪ್ರಶಸ್ತಿ, ವೈಭೋಗ ಯಾವುದೂ ಬೇಡ ಎಂಬ ನಿರ್ಲಿಪ್ತ ಮನೋಭಾವದ ಶ್ರೀ ಅಶ್ವಥ್ ನಾರಾಯಣ ಶಾಸ್ತ್ರಿಗಳು ಸ್ವಾಭಿಮಾನಿ ಎಂದರೆ ಹೀಗಿರಬೇಕು ಎನಿಸುವಂತೆ ಬಾಳಿದವರು. ಒಬ್ಬ ವ್ಯಕ್ತಿ ತನ್ನ ಜೀವನದ ಅನುಭವದಲ್ಲಿ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು ಅಪರೂಪ. ಅಂತಹುದರಲ್ಲಿ 3-4 ಕ್ಷೇತ್ರಗಳಲ್ಲಿ ಸಾಧಿಸಿ ತೋರಿಸಿದವರು ಶ್ರೀ ಅಶ್ವಥ್ ನಾರಾಯಣ ಶಾಸ್ತ್ರಿಯವರು. ಅಶ್ವಥ್ ನಾರಾಯಣ ಶಾಸ್ತ್ರಿಯವರು ಹುಟ್ಟಿ ಬೆಳೆದಿದ್ದು ಶ್ರೀ ಶ್ರೀಕಂಠೇಶ್ವರನ ಸನ್ನಿಧಿಯಾದ ನಂಜನಗೂಡಿನಲ್ಲಿ. ಜನಿಸಿದ್ದು 1915 ಫೆಬ್ರವರಿ 20ರಂದು. ಇಂದು ಅವರು ಬದುಕಿದ್ದರೆ 110 ವರ್ಷಗಳ ಮಾಗಿದ ಜೀವ ಅವರಾಗಿರುತ್ತಿದ್ದರು. ಆದರೆ ಬದುಕಿದ 83 ವರ್ಷಗಳಲ್ಲಿಯೇ ಜೀವಮಾನ ಸಾಧನೆ ಮಾಡಿದ್ದರು. ಅವರಿಗೆ ಆರಂಭದಿಂದಲೂ ಬಡತನವೇ ಜೊತೆಗಾರ. ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲಿ ತಂದೆ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ತೀರಿಕೊಂಡಿದ್ದು ಇವರ ಜೀವನಕ್ಕೆ ಆಘಾತ ನೀಡಿತ್ತು. ಆದರೆ ಅದು ಅವರನ್ನು ವೈದಿಕ ಜೀವನದಿಂದ ಕಲಾ ಜೀವನದೆಡೆಗೆ ಕರೆದೊಯ್ದದ್ದು ವಿಧಿಲಿಖಿತವೇ ಎನ್ನಬಹುದು. ತಂದೆ ಇಲ್ಲದಾದಾಗ ಸಂಸಾರದ ನಿರ್ವಹಣಾ ಜವಾಬ್ದಾರಿ ಇವರ ಹೆಗಲಿಗೇರಿತು. ಆದರೂ ವಿದ್ಯಾಭ್ಯಾಸ ಮುಂದುವರಿಸಿದ ಇವರು ಮೈಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಸಂಸ್ಕೃತವನ್ನು ಕಲಿತಿದ್ದು ಮುಂದೆ ಅವರ ಶಬ್ದ ಭಂಡಾರ ಉನ್ನತವಾಗಿರಲು ಕಾರಣವಾಯಿತು. ಸಂಸಾರ ನಿರ್ವಹಣೆಗಾಗಿ ನಂಜನಗೂಡಿನಲ್ಲಿ ಒಂದು ಇದ್ದಿಲು ಅಂಗಡಿಯನ್ನು ತೆರೆದರು. ಅನುಭವದ ಕೊರತೆ, ನಷ್ಟ ಅನುಭವಿಸಿದರು. ನಂಜನಗೂಡಿನಲ್ಲಿ ಆಗ ಚಿಲ್ಲರೆ ಅಂಗಡಿ ಇಟ್ಟುಕೊಂಡಿದ್ದ ಸುಬ್ಬರಾಯರು ನಾಟಕದ ಬಗ್ಗೆ ವಿಶೇಷ ಆಸಕ್ತಿ ಇದ್ದವರು. ಅವರು ನೀನು ನಾಟಕದಲ್ಲಿ ತೊಡಗು ಎಂದರು. ಹೀಗೆ ಅಶ್ವಥ್ ಅವರು ನಾಟಕ ರಂಗ ಪ್ರವೇಶಿಸುವಂತಾಯಿತು. ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಇವರತ್ತ ಬಂದವು. ಆಗ ನಾನು ನಾಟಕ ರಂಗದಲ್ಲೇ ಏಕೆ ಒಂದು ನೆಲೆಯನ್ನು ಕಂಡುಕೊಳ್ಳಬಾರದು ಎಂಬ ಆಲೋಚನೆ ಬಂತು. ಮುಂದೆ ಅದು ಗಟ್ಟಿಯಾಗುತ್ತಾ ಹೋಯಿತು. ಆ ಕಾಲದಲ್ಲಿ ನಟಭಯಂಕರ ಎಂದು ಬಿರುದಾಂಕಿತರಾಗಿದ್ದ ಶ್ರೀ ಗಂಗಾಧರ ರಾಯರ ಭೇಟಿ ಅಶ್ವಥ್ ಅವರ ಆತ್ಮವಿಶ್ವಾಸ ಗಟ್ಟಿಗೊಳಿಸಿತು. ಗಂಗಾಧರ ರಾಯರು ಇವರಿಗೆ ಹೇಳಿದ್ದ ಮೊದಲ ಮಾತು, ಮನುಷ್ಯ ಹೆದರಬಾರದು, ಜೀವನದಲ್ಲಿ ಧೈರ್ಯ ಕಳೆದುಕೊಳ್ಳಬಾರದು ಎಂಬ ಮಾತನ್ನು ಅಶ್ವಥ್ ಅವರು ಜೀವಮಾನ ಪೂರ್ತಿ ನೆನಪಿನಲ್ಲಿ ಇಟ್ಟುಕೊಂಡಿದ್ದರು. ಇದು ಅವರ ಯಶಸ್ಸಿಗೆ ಕಾರಣವೂ ಆಯಿತು. ಅಶ್ವಥ್ ಅವರ ಜೀವನದ ಮತ್ತೊಂದು ತಿರುವು ಶ್ರೀ ಮಹಮ್ಮದ್ ಪೀರ್ ಅವರ ಪರಿಚಯ. ಆ ಕಾಲದಲ್ಲಿ ನಾಟಕ ರಂಗದಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದ ಪೀರ್ ತಮ್ಮದೇ ಆದ ಚಂದ್ರಕಲಾ ನಾಟಕ ಮಂಡಳಿ ಸ್ಥಾಪಿಸಿದ್ದರು. ಅಶ್ವಥ್ ಅವರೊಡನೆ ಸೇರಿದರು. ಆ ಕಂಪನಿಯಲ್ಲಿ ಸಂಸಾರ ನೌಕಾ, ಪ್ರೇಮಲೀಲಾ, ಕೃಷ್ಣಲೀಲೆ, ರಾಮಾಂಜನೇಯ ಯುದ್ಧ, ಶಹಜಹಾನ್ ಮೊದಲಾದ ಪ್ರಖ್ಯಾತ ನಾಟಕಗಳನ್ನು ಅಭಿನಯಿಸಲಾಗುತ್ತಿತ್ತು. ಅದರಲ್ಲಿ ಪ್ರೇಮಲೀಲಾ ನಾಟಕದಲ್ಲಿ ಶ್ರೀ HLN ಸಿಂಹರವರು ಮಾಧು ಎಂಬ ಪಾತ್ರ ನಿರ್ವಹಿಸುತ್ತಿದ್ದರು. ಅವರ ಆ ಪಾತ್ರದ ಅಭಿನಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಒಂದು ದಿನ ಸಿಂಹರವರು ನಾಟಕಕ್ಕೆ ಗೈರು ಹಾಜರಾದರು. ಹಾಗಾಗಿ ಅಶ್ವಥ್ ಅವರು ಆ ಪಾತ್ರವನ್ನು ನಿರ್ವಹಿಸಬೇಕಾಯಿತು. ಆರಂಭದಲ್ಲಿ ಅಳುಕಿದ್ದ ಅಶ್ವಥ್ ಮುಂದೆ ಆ ಪಾತ್ರದಲ್ಲಿ ತನ್ಮಯರಾಗಿ ಅಭಿನಯಿಸತೊಡಗಿದರು. ಎಲ್ಲರಿಂದಲೂ ಬೇಷೆನಿಸಿಕೊಂಡರು. ಇವರ ಜೀವನಕ್ಕೆ ಮಹತ್ವದ ತಿರುವು ಸಿಕ್ಕ ಅವರ ಹೆಸರೇ ಬದಲಾಗುವಂತಹ ಪಾತ್ರ ಅದೇ
ಪ್ರೇಮಲೀಲಾ ನಾಟಕದಲ್ಲಿ ಇವರು ಅಭಿನಯಿಸಿದ ಸೋರಠ್ ರಾಮನಾಥನ ಪಾತ್ರ. ಅದನ್ನು ಆ ಮೊದಲು ಮೊಹಮ್ಮದ್ ಪೀರ್ ಅಭಿನಯಿಸುತ್ತಿದ್ದರು. ಈ ಪಾತ್ರ ಒಂದು ರೀತಿ ಅರೆಹುಚ್ಚ ಹಾಗೂ ಪೆದ್ದನ ಪಾತ್ರವಾಗಿತ್ತು. ಮತ್ತೊಂದು ರೀತಿಯಲ್ಲಿ ಅದು ಒಬ್ಬ ದಾರ್ಶನಿಕನ ಪಾತ್ರದಂತೆಯೂ ಇತ್ತು. ಈ ಪಾತ್ರವನ್ನು ಅಶ್ವಥ್ ಅವರು ಅಮೋಘವಾಗಿ ಅಭಿನಯಿಸಿದರು. ಈ ಪಾತ್ರಧಾರಿ ರಂಗದ ಮೇಲೆ 1 ಡಜನ್ ಬಾಳೆಹಣ್ಣು, ಅರ್ಧ ಡಜನ್ ಕಿತ್ತಳೆ ಹಣ್ಣನ್ನು ಇಡಿಯಾಗಿ ತಿನ್ನುವ ಪಾತ್ರ ಅದು. ಇದನ್ನು ಅಶ್ವಥ್ ಅತ್ಯಂತ ಸಹಜವೆಂಬಂತೆ ಅಭಿನಯಿಸಿದ್ದರು. ಇದು ಜನರಿಗೆ ಎಷ್ಟು ಇಷ್ಟವಾಯಿತು ಎಂದರೆ ಇವರ ಮೂಲ ಹೆಸರನ್ನು ಬಿಟ್ಟು ಇವರನ್ನು ಸೋರಠ್ ಅಶ್ವಥ್ ಎಂದು ಕರೆಯಲಾರಂಭಿಸಿದರು. ಈ ಹೆಸರು ಅವರಿಗೆ ಮುಂದೆ ಶಾಶ್ವತವಾಗಿ ಉಳಿಯಿತು. ಅವರು ನಟಿಸಿದ ನಾಟಕಗಳಲ್ಲಿ ಇದೇ ಹೆಸರಿನಿಂದ ಅವರನ್ನು ಗುರುತಿಸಲಾಗುತ್ತಿತ್ತು. ಚಲನಚಿತ್ರರಂಗದಲ್ಲಿಯೂ ಅವರನ್ನು ಸೋರಠ್ ಅಶ್ವಥ್ ಎಂದೇ ಕರೆಯಲಾಗುತ್ತಿತ್ತು. ಸೋರಠ್ ಅಶ್ವಥ್ ರವರು ಮೊಹಮ್ಮದ್ ಪೀರರಿಗೆ ಸರಿಸಮಾನವಾಗಿ ಅಭಿನಯಿಸುತ್ತಾರೆ ಎಂಬ ಕೀರ್ತಿ ಆಗ ಹರಡಿತ್ತು. ಮುಂದೆ ಅಶ್ವಥ್ ಅವರು ಅನಿರೀಕ್ಷಿತವಾಗಿ ಚಲನಚಿತ್ರರಂಗ ಪ್ರವೇಶಿಸಿದರು. ಅಶ್ವಥ್ ಅವರನ್ನು ತಂದೆಯ ಸ್ಥಾನದಲ್ಲಿರಿಸಿ ಗೌರವಿಸುತ್ತಿದ್ದವರು ಆಗಿನ ಪ್ರಖ್ಯಾತ ಸಿನಿಮಾ ನಟಿ MV ರಾಜಮ್ಮನವರು. ನಾಟಕಗಳು ಆರ್ಥಿಕವಾಗಿ ಇವರ ಕೈಹಿಡಿಯದ ಕಾರಣ ಸಿನಿಮಾ ರಂಗದಲ್ಲಿ ತಮ್ಮ ಅದೃಷ್ಟ ಪರೀಕ್ಷಿಸಲು ಅಶ್ವಥ್ ಮದ್ರಾಸಿಗೆ ತೆರಳಿದರು. MV ರಾಜಮ್ಮನವರು ಅವರ ಮನೆಯಲ್ಲೇ ಇವರಿಗೆ ಆಶ್ರಯ ನೀಡಿದರು. ಮುಂದೆ MV ರಾಜಮ್ಮನವರನ್ನು ಚಲನಚಿತ್ರ ನಿರ್ಮಾಪಕಿಯಾಗಿ ಮಾಡಿದ್ದು ಅಶ್ವಥ್ ಅವರೇ. ಅದರ ಜೊತೆಗೆ ಚಲನಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಅಶ್ವಥ್ ಅವರನ್ನು ಅರಸಿ ಬಂದವು. MV ರಾಜಮ್ಮನವರು ನಿರ್ಮಾಪಕಿಯಾಗಿ ತೆಗೆದ ಚಿತ್ರ ರಾಧಾರಮಣದ ಚಿತ್ರಕಥೆ ಬರೆಯುವ ಕೆಲಸ ಅಶ್ವಥ್ ಅವರಿಗೆ ಬಂತು. ಅದನ್ನು ಅವರು ಸಮರ್ಥವಾಗಿ ನಿಭಾಯಿಸಿದರು. ಇದರಿಂದ ಚಲನಚಿತ್ರರಂಗ ಇವರನ್ನು ಸಾಹಿತಿಯಾಗಿ ಗುರುತಿಸಲು ಆರಂಭಿಸಿತು. ಸೋರಠ್ ಅಶ್ವಥ್ ಅವರು ಚಲನಚಿತ್ರರಂಗದಲ್ಲಿ ಹಲವು ರೀತಿಯ ಪಾತ್ರಗಳನ್ನು ನಿರ್ವಹಿಸಿದರು. ನಟನಾಗಿ, ಚಿತ್ರಕಥಾ ರಚನಾಕಾರನಾಗಿ, ಸಂಭಾಷಣಕಾರನಾಗಿ, ಚಲನಚಿತ್ರಗಳ ಗೀತೆಗಳ ರಚನಾಕಾರನಾಗಿ, ಸಹಾಯಕ ನಿರ್ದೇಶಕನಾಗಿ, ಕೊನೆಗೆ ನಿರ್ಮಾಪಕನಾಗಿಯೂ ಇವರು ಹಲವು ಪಾತ್ರಗಳ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದರು. ಇವೆಲ್ಲ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಎಂದು ಪ್ರಶ್ನಿಸುವಂತೆ ಅವರು ಎಲ್ಲವನ್ನೂ ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸಿದರು. ಅವರು 37 ಚಲನಚಿತ್ರಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಅಂದರೆ ನಟರಾಗಿ, ಸಂಭಾಷಣಕಾರರಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಈ 14 ಚಲನಚಿತ್ರಗಳಲ್ಲಿ ಅಭಿನಯ ಮತ್ತು 23 ಚಿತ್ರಗಳಿಗೆ ಸಂಭಾಷಣೆ ಮತ್ತು ಸಾಹಿತ್ಯ ಬರೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ 15 ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ನಟ ವಿಷ್ಣುವರ್ಧನ್ ಅವರೊಂದಿಗೆ 3 ಚಿತ್ರಗಳಲ್ಲಿ, KS ಅಶ್ವಥ್ ಅವರೊಡನೆ 18 ಚಿತ್ರಗಳಲ್ಲಿ ಇವರ ಒಡನಾಟವಿತ್ತು ಎಂಬುದು ಹೆಮ್ಮೆಯ ವಿಷಯ. ಈ ಎಲ್ಲದರ ನಡುವೆ ಶ್ರೀಮತಿ ನಾಗರತ್ನಮ್ಮನವರೊಡನೆ ಅನಿರೀಕ್ಷಿತ ಸಂದರ್ಭದಲ್ಲಿ ಮದುವೆ ಆಯಿತು. ಮುಂದೆ ಈ ದಂಪತಿಗಳಿಗೆ 5 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಮಗ ಜನಿಸಿದರು. ಬಡತನದ ಜೀವನ ಅಭ್ಯಾಸವಾಗಿದ್ದ ಶ್ರೀಮತಿ ನಾಗರತ್ನಮ್ಮನವರು ಮಕ್ಕಳನ್ನು ಕಷ್ಟದಲ್ಲೇ ಬೆಳೆಸಿದರು. ಇವರ ಮಕ್ಕಳೆಂದರೆ ಗಾಯತ್ರಿ, ಜ್ಯೋತಿ, ಗೀತಾ, ಮಂಗಳ ಹಾಗೂ ಛಾಯಾ. ಮಗ ಸುಬ್ರಹ್ಮಣ್ಯ ಶಾಸ್ತ್ರಿ. ಈ ಪೈಕಿ 2ನೇ ಮಗಳು ಜ್ಯೋತಿ ಉತ್ತಮ ಗಾಯಕಿಯಾಗಿದ್ದು ತಮ್ಮದೇ ಆದ ತಂಡವನ್ನು ಕಟ್ಟಿಕೊಂಡು ರಾಜ್ಯದಾದ್ಯಂತ ಹಲವಾರು ಸಂಗೀತ ಸಂಜೆ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಿದ್ದೇ ಅಲ್ಲದೆ ಅವಿವಾಹಿತರಾಗಿ ಉಳಿದು ಸಂಸಾರಕ್ಕೆ ಆಧಾರವಾಗಿ ತ್ಯಾಗಮಯಿ ಎನಿಸಿದರು. ಇವರು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಡನೆ ಕಾರ್ಯಕ್ರಮ ನೀಡಿದ್ದರು. ಈ ಬಗ್ಗೆ ಅಶ್ವಥ್ ಅವರಿಗೆ ಹೆಮ್ಮೆ ಎನಿಸಿತ್ತು. ಸೋರಠ್ ಅಶ್ವಥ್ ಅವರು ಚಲನಚಿತ್ರರಂಗದಿಂದ ಹೊರಬಂದು ಮೈಸೂರಿನಲ್ಲಿ ಕಲಾಜ್ಯೋತಿ ಸಂಘ ಎಂಬ ನಾಟಕ ಸಂಸ್ಥೆಯನ್ನು ಆರಂಭಿಸಿದರು. ಇದರ ಮೇಲ್ವಿಚಾರಣೆಯನ್ನು ಅವರ ಮಗ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ನಿರ್ವಹಿಸಿದ್ದರು. ಸೋರಠ್ ಅಶ್ವಥ್ ಅವರು ತಮ್ಮ 83ನೇ ವಯಸ್ಸಿನಲ್ಲಿ ನಿಧನರಾದರು. ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಂತೆ ಅಪಾರ ಅಭಿಮಾನಿಗಳು ಇದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರಂತೂ ಅವರನ್ನು ಕಂಡಾಗ ತಮ್ಮ ಪಾದರಕ್ಷೆಯನ್ನು ಕಳಚಿಟ್ಟು ಇವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಿದ್ದರು. ಇಷ್ಟಾದರೂ ಅವರು ಯಾರಿಂದಲೂ ಧನ ಸಹಾಯವನ್ನಾಗಲಿ ಪ್ರಶಸ್ತಿ ಪುರಸ್ಕಾರಕ್ಕೆ ಶಿಫಾರಸನ್ನಾಗಲಿ ಪಡೆಯಲಿಲ್ಲ. ಅವರು
ಬಹುತಾರಾಗಣದ ಶನಿ ಪ್ರಭಾವ ಎಂಬ ಚಲನಚಿತ್ರ ನಿರ್ಮಿಸಿ ಯಶಸ್ವಿಯಾದರು. ಸೋರಠ್ ಅಶ್ವಥ್ ಅವರು ಬರೆದ ಹಲವಾರು ಚಲನಚಿತ್ರ ಗೀತೆಗಳು ಬಹಳ ಜನರನ್ನು ಸೆಳೆದಿದ್ದವು. ಅದರಲ್ಲೂ ಅವರು ಬರೆದ ನಾಡಿನಂದ ಈ ದೀಪಾವಳಿ ಬಂತು ಎಂಬ ಹಾಡು ಈಗಲೂ ದೀಪಾವಳಿಯ ದಿನದಂದು ಹಲವು ರೇಡಿಯೋ ಹಾಗೂ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗುತ್ತದೆ. ಪಡುವಾರಳ್ಳಿ ಪಾಂಡವರು ಚಿತ್ರಕ್ಕಾಗಿ ಅವರು ಬರೆದಿದ್ದ ಹಾಡು ತೂಕಡಿಸಿ ತೂಕಡಿಸಿ ಬೀಳದಿರು ತಮ್ಮ ಈಗಲೂ ಜನಪ್ರಿಯ ಗೀತೆ ಎನಿಸಿದೆ. ಇಂತಹ ನೂರಾರು ಹಾಡುಗಳನ್ನು ಅಶ್ವಥ್ ಅವರು ಬರೆದಿದ್ದು ಅವರನ್ನು ಯಾವಾಗಲೂ ನೆನಪಿಸಿಕೊಳ್ಳುವಂತೆ ಮಾಡುತ್ತಿದೆ. ಶ್ರೀ ಅಶ್ವಥ್ ಅವರಿಗೆ 10 ಸಂಘ ಸಂಸ್ಥೆಗಳು ನಾಡಿನಾದ್ಯಂತ ಸನ್ಮಾನಿಸಿ ಗೌರವಿಸಿವೆ. ಅವರ ಮಗಳು ಛಾಯಾ ಹಾಗೂ ಯಶವಂತ್ ಅವರ ಮದುವೆಯ ದಿನ ಡಾಕ್ಟರ್ ರಾಜ್ಕುಮಾರ್ ಆಗಮಿಸಿ ವಧುವರರನ್ನು ಆಶೀರ್ವದಿಸಿದ್ದು ಅವರ ಹಾಗೂ ಅಶ್ವಥ್ ಅವರ ಆತ್ಮೀಯತೆಗೆ ಸಾಕ್ಷಿಯಾಗಿದೆ.